ಸತ್ತ ಮೇಲೆ ನಿದ್ರೆ ಮಾಡಲು ಸಾಕಷ್ಟು ಸಮಯವಿರುತ್ತದೆ ಎಂದು ನೀವು ಅಂದುಕೊಂಡಿದ್ದೀರಾ? ಇಂದಿನ ಕೆಲಸ ಮುಗಿಸಲು ಅಥವಾ ಪರೀಕ್ಷೆಗೆ ಓದಲು ನಿದ್ರೆಯನ್ನು ತ್ಯಾಗ ಮಾಡುತ್ತಿದ್ದೀರಾ? ಹಾಗಾದರೆ ಸ್ವಲ್ಪ ನಿಲ್ಲಿ. ಏಕೆಂದರೆ ವಿಜ್ಞಾನ ಹೇಳುವ ಪ್ರಕಾರ ಯಾರು ಕಡಿಮೆ ನಿದ್ರೆ ಮಾಡುತ್ತಾರೋ ಅವರ ಸಾವು ಹತ್ತಿರವಾಗುತ್ತದೆ ಮತ್ತು ಬದುಕಿರುವಷ್ಟು ದಿನ ಅವರ ಜೀವನದ ಗುಣಮಟ್ಟ ಅತ್ಯಂತ ಕಳಪೆಯಾಗಿರುತ್ತದೆ. ನಿದ್ರೆ ಎಂಬುದು ನಾವು ಅಂದುಕೊಂಡಂತೆ ಕೇವಲ ಸಮಯ ವ್ಯರ್ಥ ಮಾಡುವ ಪ್ರಕ್ರಿಯೆಯಲ್ಲ, ಬದಲಾಗಿ ಅದು ಪ್ರಕೃತಿ ನಮಗೆ ನೀಡಿರುವ ಅತ್ಯಮೂಲ್ಯವರ ಮತ್ತು ಜೀವ ಉಳಿಸುವ ಸಂಜೀವಿನಿ. ನಮಸ್ಕಾರ ಸ್ನೇಹಿತರೆ, ಜ್ಞಾನದ ಈ ಹೊಸ ಲೋಕಕ್ಕೆ ನಿಮ್ಮ ನೆಚ್ಚಿನ ಪುಸ್ತಕಧಾರೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ನಮ್ಮ ಚಾನೆಲ್ನಲ್ಲಿ ಜಗತ್ತಿನ ಅತ್ಯುತ್ತಮ ಮತ್ತು ಜೀವನ ಬದಲಿಸುವಂತಹ ಪುಸ್ತಕಗಳ ಸಾರಾಂಶವನ್ನು ನಾವು ನಿಮ್ಮ ಮುಂದೆ ತರುತ್ತೇವೆ. ಇಲ್ಲಿ ನಾವು ಕೇವಲ ಕಥೆಯನ್ನು ಹೇಳುವುದಿಲ್ಲ, ಬದಲಾಗಿ ಆ ಪುಸ್ತಕದ ಸಾರವನ್ನು ನಿಮ್ಮ ಮನಸ್ಸಿಗೆ ನಾಟುವಂತೆ ವಿವರಿಸುತ್ತೇವೆ. ಇದರಿಂದ ನೀವು ಆ ಜ್ಞಾನವನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬಹುದು. ಇಂದು ನಾವು ಚರ್ಚಿಸಲು ಹೊರಟಿರುವ ವಿಷಯ ಪ್ರತಿಯೊಬ್ಬ ಮನುಷ್ಯನಿಗೂ ಅತ್ಯಗತ್ಯವಾದದ್ದು. ಅದೇ ನಿದ್ರೆ. ಮ್ಯಾಥ್ಯೂ ವಾಕರ್ ಬರೆದ ವೈ ವಿ ಸ್ಲೀಪ್ ಅಂದರೆ ನಾವು ಏಕೆ ನಿದ್ರಿಸುತ್ತೇವೆ ಎಂಬ ಪುಸ್ತಕವು ನಿದ್ರೆಯ ರಹಸ್ಯಗಳನ್ನು ಭೇದಿಸುವ ಒಂದು ಕ್ರಾಂತಿಕಾರಿ ಕೃತಿಯಾಗಿದೆ. ಮ್ಯಾಥ್ಯೂ ವಾಕರ್ ಒಬ್ಬ ಪ್ರಖ್ಯಾತ ನರವಿಜ್ಞಾನಿ ಮತ್ತು ನಿದ್ರಾ ತಜ್ಞ. ಅವರು ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾಲಯದಲ್ಲಿ ಪ್ರೊಫೆಸರ್ ಆಗಿದ್ದು 20 ವರ್ಷಗಳಿಗೂ ಹೆಚ್ಚು ಕಾಲ ನಿದ್ರೆಯ ಮೇಲೆ ಸಂಶೋಧನೆ ನಡೆಸಿದ್ದಾರೆ. ಗೂಗಲ್ ಮತ್ತು ಎನ್ಬಿಎನಂತಹ ದೊಡ್ಡ ಸಂಸ್ಥೆಗಳಿಗೂ ಅವರು ಸಲಹೆ ನೀಡಿದ್ದಾರೆ. ಬನ್ನಿ ತಡ ಮಾಡದೆ ನಿದ್ರೆಯ ಈ ರಹಸ್ಯ ಪ್ರಪಂಚಕ್ಕೆ ಕಾಲಿಡೋಣ. ಸ್ನೇಹಿತರೆ, ಒಮ್ಮೆ ಕಲ್ಪಿಸಿಕೊಳ್ಳಿ, ಬೆಳಗಾಗಿದೆ, ಕಿಟಕಿಯಿಂದ ಸೂರ್ಯನ ಬೆಳಕು ನಿಮ್ಮ ಮುಖದ ಮೇಲೆ ಬೀಳುತ್ತಿದೆ. ಆದರೆ ನೀವು ಇನ್ನೂ ಸುಸ್ತಾಗಿದ್ದೀರಿ. ಕಳೆದ ವಾರದಲ್ಲಿ ಎಷ್ಟು ಬಾರಿ ನೀವು ಅಲಾರಾಂ ಇಲ್ಲದೆ ತಾನಾಗಿಯೇ ಉಲ್ಲಾಸದಿಂದ ಎಚ್ಚರಗೊಂಡಿದ್ದೀರಿ? ಒಂದು ವೇಳೆ ನಿಮ್ಮ ಉತ್ತರ ಎಂದು ಇಲ್ಲ ಎಂದಾದರೆ ನೀವು ಒಬ್ಬಂಟಿಗರಲ್ಲ. ಜಗತ್ತಿನ 2/3 ಜನರು ಪ್ರತಿ ರಾತ್ರಿ 8 ಗಂಟೆಗಳ ನಿದ್ರೆಯನ್ನು ಪಡೆಯುತ್ತಿಲ್ಲ. ಇದರ ಬೆಲೆ ಕೇವಲ ಆಯಾಸವಷ್ಟೇ ಅಲ್ಲ, ಬದಲಾಗಿ ಒಂದು ಭಾರೀ ದೊಡ್ಡ ಆರೋಗ್ಯದ ಸಮಸ್ಯೆ. ನಿದ್ರೆಯ ಕೊರತೆಯು ನಿಮ್ಮ ರೋಗನಿರೋಧಕ ಶಕ್ತಿಯನ್ನು ಕುಸಿಯುವಂತೆ ಮಾಡುತ್ತದೆ. ಕ್ಯಾನ್ಸರ್ ಬರುವ ಸಾಧ್ಯತೆಯನ್ನು ಇದು 2 ಪಟ್ಟು ಹೆಚ್ಚಿಸುತ್ತದೆ. ಅಷ್ಟೇ ಅಲ್ಲ, ನಿದ್ರೆ ಸರಿಯಾಗಿಲ್ಲದಿದ್ದರೆ ಆಲ್ಝೈಮರ್ ಕಾಯಿಲೆ ಬರುವ ಸಾಧ್ಯತೆಯೂ ಹೆಚ್ಚಾಗುತ್ತದೆ. ನಿದ್ರೆಯ ಕೊರತೆಯು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಏರುಪೇರು ಮಾಡುತ್ತದೆ. ಇದರಿಂದ ನೀವು ಮಧುಮೇಹಕ್ಕೆ ತುತ್ತಾಗಬಹುದು. ಇದು ನಿಮ್ಮ ಹೃದಯದ ಧಮನಿಗಳನ್ನು ಗಟ್ಟಿಯಾಗಿಸಿ ಬ್ಲಾಕ್ ಮಾಡಬಹುದು. ಅಂದರೆ ಪಾರ್ಶ್ವವಾಯು ಮತ್ತು ಹೃದಯಾಘಾತದ ಅಪಾಯ ಹೆಚ್ಚಾಗುತ್ತದೆ. ಇನ್ನು ಮಾನಸಿಕವಾಗಿ ಹೇಳುವುದಾದರೆ ಖಿನ್ನತೆ, ಆತಂಕ ಮತ್ತು ಆತ್ಮಹತ್ಯೆಯ ಪ್ರವೃತ್ತಿಗೂ ನಿದ್ರೆಯ ಕೊರತೆಗೂ ನೇರ ಸಂಬಂಧವಿದೆ ಎಂದು ಲೇಖಕರು ಎಚ್ಚರಿಸುತ್ತಾರೆ. ವಿಶ್ವ ಆರೋಗ್ಯ ಸಂಸ್ಥೆಯು ನಿದ್ರೆಯ ಕೊರತೆಯನ್ನು ಒಂದು ಸಾಂಕ್ರಾಮಿಕ ರೋಗ ಎಂದು ಘೋಷಿಸಿದೆ ಎಂದರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಎಂದು ನೀವು ಅರ್ಥಮಾಡಿಕೊಳ್ಳಬಹುದು. ಮ್ಯಾಥ್ಯೂ ವಾಕರ್ ಹೇಳುವಂತೆ ವಿಜ್ಞಾನವು ಬಹಳ ಸಮಯದವರೆಗೆ ನಾವು ಏಕೆ ನಿದ್ರಿಸುತ್ತೇವೆ ಎಂಬುದನ್ನು ಅರ್ಥಮಾಡಿಕೊಂಡಿರಲಿಲ್ಲ. ಊಟ ಮಾಡುವುದು, ನೀರು ಕುಡಿಯುವುದು ಮತ್ತು ಸಂತಾನೋತ್ಪತ್ತಿ ಮಾಡುವುದರ ಉದ್ದೇಶ ನಮಗೆ ಸಾವಿರಾರು ವರ್ಷಗಳಿಂದ ತಿಳಿದಿದೆ. ಆದರೆ ನಿದ್ರೆಯ ನಿಜವಾದ ಕೆಲಸ ಈಗಷ್ಟೇ ನಮಗೆ ಅರ್ಥವಾಗುತ್ತಿದೆ. ನಿದ್ರೆ ಎಂಬುದು ನಾವಾಗಿ ಆಯ್ಕೆ ಮಾಡಿಕೊಳ್ಳುವ ಐಷಾರಾಮಿ ವಿಷಯವಲ್ಲ, ಬದಲಾಗಿ ಅದು ಜೈವಿಕ ಅನಿವಾರ್ಯತೆ. ಈಗ ನಾವು ನಮ್ಮ ದೇಹದ ಒಳಗಿನ ಗಡಿಯಾರದ ಬಗ್ಗೆ ತಿಳಿಯೋಣ. ನಿಮ್ಮ ದೇಹದ ಒಳಗೆ ಒಂದು ಅದೃಶ್ಯ ಗಡಿಯಾರವಿದೆ. ಅದು ನಿಲ್ಲದೆ 24 ಗಂಟೆಗಳ ಕಾಲ ಕೆಲಸ ಮಾಡುತ್ತಲೇ ಇರುತ್ತದೆ. ಈ ಗಡಿಯಾರವೇ ನಿಮಗೆ ಯಾವಾಗ ನಿದ್ರೆ ಬರಬೇಕು ಮತ್ತು ಯಾವಾಗ ನೀವು ಎಚ್ಚರಗೊಳ್ಳಬೇಕು ಎಂಬುದನ್ನು ನಿರ್ಧರಿಸುತ್ತದೆ. ಇದನ್ನು ಸರ್ಕಾಡಿಯನ್ ರಿದಮ್ ಎಂದು ಕರೆಯುತ್ತಾರೆ. ಇದು ನಮ್ಮ ನಿದ್ರೆ ಮತ್ತು ಎಚ್ಚರದ ಸಮಯವನ್ನಷ್ಟೇ ಅಲ್ಲದೆ ನಮ್ಮ ಮೂಡ್, ಹಸಿವು, ಹಾರ್ಮೋನುಗಳ ಬಿಡುಗಡೆ ಮತ್ತು ದೇಹದ ತಾಪಮಾನವನ್ನು ನಿಯಂತ್ರಿಸುತ್ತದೆ. ಒಂದು ಕುತೂಹಲಕಾರಿ ಪ್ರಯೋಗದ ಬಗ್ಗೆ ಹೇಳಲೇಬೇಕು. 1938ರಲ್ಲಿ ಪ್ರೊಫೆಸರ್ ನೆಥನ್ ಕ್ಲೈಟ್ಮನ್ ಮತ್ತು ಅವರ ಸಹಾಯಕ ಬ್ರೂಸ್ ರಿಚರ್ಡ್ಸನ್ ಕೆಂಟುಕಿಯ ಮ್ಯಾಮತ್ ಕೇವ್ ಎಂಬ ಆಳವಾದ ಗುಹೆಗೆ ಹೋದರು. ಅಲ್ಲಿ ಸೂರ್ಯನ ಬೆಳಕು ಕಿಂಚಿತ್ತೂ ಇರಲಿಲ್ಲ. ಅವರ ಉದ್ದೇಶವಿತ್ತು ಸೂರ್ಯನ ಬೆಳಕು ಇಲ್ಲದೆ ಹೋದರೆ ಮನುಷ್ಯನ ನಿದ್ರೆಯ ಚಕ್ರ ಬದಲಾಗುತ್ತದೆಯೇ ಎಂದು ಪರೀಕ್ಷಿಸುವುದು. ಅವರು ಅಲ್ಲಿ ಬರೋಬ್ಬರಿ 32 ದಿನಗಳ ಕಾಲ ಕತ್ತಲೆಯಲ್ಲಿ ಕಳೆದರು. ಆಗ ಅವರಿಗೆ ಸಿಕ್ಕ ಫಲಿತಾಂಶ ಆಶ್ಚರ್ಯಕರವಾಗಿತ್ತು. ಸೂರ್ಯನ ಬೆಳಕು ಇಲ್ಲದಿದ್ದರೂ ಮನುಷ್ಯನು ತನ್ನದೇ ಆದ ಆಂತರಿಕ ದಿನಚರಿಯನ್ನು ಸೃಷ್ಟಿಸಿಕೊಳ್ಳುತ್ತಾನೆ ಮತ್ತು ಮನುಷ್ಯನ ಆಂತರಿಕ ಗಡಿಯಾರ ಸರಿಯಾಗಿ 24 ಗಂಟೆಗಳಲ್ಲ, ಬದಲಾಗಿ 24 ಗಂಟೆ 15 ನಿಮಿಷಗಳು ಎಂದು ಅವರು ಕಂಡುಹಿಡಿದರು. ನಮ್ಮ ಮೆದುಳಿನ ಮಧ್ಯಭಾಗದಲ್ಲಿ ಸುಪ್ರಾಚಿಯಾಸ್ಮ್ಯಾಟಿಕ್ ನ್ಯೂಕ್ಲಿಯಸ್ ಎಂಬ ಭಾಗವಿದೆ. ಇದು ನಮ್ಮ ಈ 24 ಗಂಟೆಗಳ ಗಡಿಯಾರವನ್ನು ನಿಯಂತ್ರಿಸುತ್ತದೆ. ನಿದ್ರೆ ಬರಲು ನಮ್ಮ ದೇಹದಲ್ಲಿ 2 ವ್ಯವಸ್ಥೆಗಳು ಕೆಲಸ ಮಾಡುತ್ತವೆ. ಮೊದಲನೆಯದು ನಾವು ಈಗ ಮಾತನಾಡಿದ ಸರ್ಕ್ಯಾಡಿಯನ್ ರಿದಮ್. ಎರಡನೆಯದು ಸ್ಲೀಪ್ ಪ್ರೆಷರ್ ಅಥವಾ ನಿದ್ರೆಯ ಒತ್ತಡ. ನಿಮ್ಮ ಮೆದುಳಿನಲ್ಲಿ ಅಡೆನೋಸಿನ್ ಎಂಬ ರಾಸಾಯನಿಕವು ದಿನವಿಡೀ ಜಮಾವಣೆಗೊಳ್ಳುತ್ತಾ ಇರುತ್ತದೆ. ನೀವು ಎಷ್ಟು ಹೆಚ್ಚು ಸಮಯ ಎಚ್ಚರವಾಗಿರುತ್ತೀರೋ ಅಷ್ಟು ಹೆಚ್ಚು ಅಡೆನೋಸಿನ್ ನಿಮ್ಮ ಮೆದುಳಿನಲ್ಲಿ ತುಂಬಿಕೊಳ್ಳುತ್ತದೆ ಮತ್ತು ಇದು ನಿಮ್ಮನ್ನು ನಿದ್ರೆಯ ಕಡೆಗೆ ತಳ್ಳುತ್ತದೆ. ಆದರೆ ಇಲ್ಲಿ ಒಬ್ಬ ಖಳನಾಯಕನ ಪ್ರವೇಶವಾಗುತ್ತದೆ. ಅದೇ ಕೆಫಿನ್. ಹೌದು, ನೀವು ಕುಡಿಯುವ ಕಾಫಿ, ಚಹಾ ಅಥವಾ ಎನರ್ಜಿ ಡ್ರಿಂಕ್ಸ್ನಲ್ಲಿ ಕೆಫಿನ್ ಇರುತ್ತದೆ. ಈ ಕೆಫಿನ್ ನಿಮ್ಮ ಮೆದುಳಿಗೆ ಹೋಗಿ ಅಡೆನೋಸಿನ್ ಕೂರುವ ಜಾಗವನ್ನು ಆಕ್ರಮಿಸಿಕೊಳ್ಳುತ್ತದೆ. ಅಂದರೆ ನಿಮ್ಮ ಮೆದುಳಿಗೆ ನಿದ್ರೆ ಬಂದಿದೆ ಎಂಬ ಸಂದೇಶ ಹೋಗದಂತೆ ಇದು ತಡೆಯುತ್ತದೆ. ಆಗ ನಿಮಗೆ ನಿದ್ರೆ ಬಂದಿಲ್ಲ,
ನಾನು ಹುರುಪಿನಿಂದ ಇದ್ದೇನೆ ಎಂದು ಅನಿಸುತ್ತದೆ. ಆದರೆ ನಿದ್ರೆಯ ಒತ್ತಡ ಮಾತ್ರ ಒಳಗೊಳಗೆ ಹೆಚ್ಚಾಗುತ್ತಲೇ ಇರುತ್ತದೆ. ಕೆಫಿನ್ನ ಅರ್ಧದಷ್ಟು ಭಾಗ ನಿಮ್ಮ ದೇಹದಿಂದ ಹೊರಹೋಗಲು 5ರಿಂದ 7 ಗಂಟೆಗಳು ಬೇಕಾಗುತ್ತದೆ. ಅಂದರೆ ಸಂಜೆ 7 ಗಂಟೆಗೆ ನೀವು ಕಾಫಿ ಕುಡಿದರೆ ರಾತ್ರಿ 1:30 ಗಂಟೆಯವರೆಗೂ ಅದರ 50ರಷ್ಟು ಅಂಶ ನಿಮ್ಮ ರಕ್ತದಲ್ಲಿ ಇರುತ್ತದೆ. ಇದರಿಂದ ನಿಮಗೆ ನಿದ್ರೆ ಬರುವುದು ಕಷ್ಟವಾಗುತ್ತದೆ, ಅಥವಾ ನಿದ್ರೆ ಬಂದರೂ ಅದು ಗಾಢವಾಗಿರುವುದಿಲ್ಲ. ಮತ್ತೊಂದು ಸಮಸ್ಯೆ ಎಂದರೆ ಜೆಟ್ ಲ್ಯಾಗ್. ನೀವು ವಿಮಾನದಲ್ಲಿ ಬೇರೆ ದೇಶಕ್ಕೆ ಹೋದಾಗ ಹಗಲು ರಾತ್ರಿ ಬದಲಾಗುತ್ತದೆ. ನಿಮ್ಮ ದೇಹದ ಗಡಿಯಾರ ಇನ್ನೂ ಹಳೆಯ ಸಮಯದಲ್ಲೇ ಇರುತ್ತದೆ. ಇದನ್ನು ಸರಿಪಡಿಸಲು ದೇಹಕ್ಕೆ ಹಲವು ದಿನಗಳು ಬೇಕಾಗುತ್ತವೆ, ಏಕೆಂದರೆ ನಮ್ಮ ದೇಹದ ಗಡಿಯಾರ ದಿನಕ್ಕೆ ಕೇವಲ 1 ಗಂಟೆಯಷ್ಟು ಮಾತ್ರ ಹೊಂದಾಣಿಕೆ ಮಾಡಿಕೊಳ್ಳಬಲ್ಲದು. ನಿದ್ರೆಗೆ ಸಹಾಯ ಮಾಡುವ ಮತ್ತೊಂದು ಅಂಶವೆಂದರೆ ಮೆಲಟೋನಿನ್. ಇದನ್ನು ಕತ್ತಲೆಯ ಹಾರ್ಮೋನ್ ಎಂದು ಕರೆಯುತ್ತಾರೆ. ಸೂರ್ಯ ಮುಳುಗಿದ ತಕ್ಷಣ ನಮ್ಮ ಮೆದುಳಿನ ಪೀನಲ್ ಗ್ರಂಥಿಯು ಮೆಲಟೋನಿನ್ ಅನ್ನು ಬಿಡುಗಡೆ ಮಾಡುತ್ತದೆ. ಇದು ಇಡೀ ದೇಹಕ್ಕೆ ರಾತ್ರಿಯಾಗಿದೆ, ಮಲಗಲು ಸಿದ್ಧರಾಗಿ ಎಂಬ ಸಂದೇಶವನ್ನು ನೀಡುತ್ತದೆ. ಆದರೆ ನೆನಪಿಡಿ, ಮೆಲಟೋನಿನ್ ನಿದ್ರೆಯನ್ನು ತರುವುದಿಲ್ಲ, ಅದು ನಿದ್ರೆಗೆ ನಾಂದಿ ಹಾಡುತ್ತದೆ ಅಷ್ಟೇ. ಆದರೆ ಇಂದಿನ ಮೊಬೈಲ್ ಸ್ಕ್ರೀನ್ ಮತ್ತು LED ಲೈಟ್ಗಳ ಕೃತಕ ಬೆಳಕು ಮೆಲಟೋನಿನ್ ಬಿಡುಗಡೆಯನ್ನು ತಡೆಯುತ್ತದೆ. ಇದರಿಂದ ಜನರಿಗೆ ರಾತ್ರಿ ನಿದ್ರೆ ಬರುವುದು ತಡವಾಗುತ್ತದೆ. ಈಗ ನಿದ್ರೆ ಎಂದರೆ ಏನು ಎಂದು ಆಳವಾಗಿ ತಿಳಿಯೋಣ. ನಿದ್ರೆ ಕೇವಲ ಆಫ್ ಸ್ವಿಚ್ ಅಲ್ಲ. 1952ರಲ್ಲಿ ವಿಜ್ಞಾನಿಗಳು ಒಂದು ಮಗುವಿನ ನಿದ್ರೆಯನ್ನು ಪರೀಕ್ಷಿಸಿದಾಗ ಅವರಿಗೆ ಆಶ್ಚರ್ಯ ಕಾದಿತ್ತು. ಮಗುವಿನ ಕಣ್ಣುಗಳು ಮುಚ್ಚಿದ್ದರೂ ಕಣ್ಣುಗುಡ್ಡೆಗಳು ವೇಗವಾಗಿ ಚಲಿಸುತ್ತಿದ್ದವು ಮತ್ತು ಮೆದುಳು ಎಚ್ಚರವಾಗಿದ್ದಾಗ ಇರುವಷ್ಟೇ ಸಕ್ರಿಯವಾಗಿತ್ತು. ಹೀಗೆ ನಿದ್ರೆಯಲ್ಲಿ 2 ಮುಖ್ಯ ಹಂತಗಳಿವೆ ಎಂದು ಕಂಡುಹಿಡಿಯಲಾಯಿತು. ಒಂದು NREM ಅಂದರೆ ನಾನ್ ರಾಪಿಡ್ ಐ ಮೂವ್ಮೆಂಟ್ ನಿದ್ರೆ. ಇದು ಗಾಢವಾದ ನಿದ್ರೆ. ಈ ಸಮಯದಲ್ಲಿ ದೇಹವು ತನ್ನನ್ನು ತಾನು ರಿಪೇರಿ ಮಾಡಿಕೊಳ್ಳುತ್ತದೆ, ಸ್ನಾಯುಗಳು ಬೆಳೆಯುತ್ತವೆ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಎರಡನೆಯದು REM ಅಂದರೆ ರಾಪಿಡ್ ಐ ಮೂವ್ಮೆಂಟ್ ನಿದ್ರೆ. ಇದನ್ನೇ ನಾವು ಕನಸಿನ ನಿದ್ರೆ ಎಂದು ಕರೆಯುತ್ತೇವೆ. ಈ ಸಮಯದಲ್ಲಿ ಮೆದುಳು ತುಂಬಾ ಸಕ್ರಿಯವಾಗಿರುತ್ತದೆ, ನೆನಪುಗಳನ್ನು ಗಟ್ಟಿಗೊಳಿಸುತ್ತದೆ ಮತ್ತು ಭಾವನೆಗಳನ್ನು ಸರಿಪಡಿಸುತ್ತದೆ. ರಾತ್ರಿ ಇಡೀ ಈ 2 ಹಂತಗಳು ಒಂದರ ನಂತರ ಒಂದು ಚಕ್ರದಂತೆ ಬರುತ್ತವೆ. ಪ್ರತಿ ಚಕ್ರವು ಸುಮಾರು 90 ನಿಮಿಷಗಳ ಕಾಲ ಇರುತ್ತದೆ. ರಾತ್ರಿಯ ಮೊದಲ ಭಾಗದಲ್ಲಿ ಗಾಢವಾದ NREM ನಿದ್ರೆ ಹೆಚ್ಚಾಗಿರುತ್ತದೆ, ಆದರೆ ಬೆಳಗಿನ ಜಾವದಲ್ಲಿ REM ಅಥವಾ ಕನಸಿನ ನಿದ್ರೆ ಹೆಚ್ಚಾಗಿರುತ್ತದೆ. ಒಂದು ವೇಳೆ ನೀವು ಬೆಳಿಗ್ಗೆ 8 ಗಂಟೆಗೆ ಏಳುವ ಬದಲು 6 ಗಂಟೆಗೆ ಎದ್ದರೆ ನೀವು ಕೇವಲ 2 ಗಂಟೆ ನಿದ್ರೆಯನ್ನು ಕಳೆದುಕೊಳ್ಳುವುದಿಲ್ಲ. ಬದಲಾಗಿ ನಿಮ್ಮ ಕನಸಿನ ನಿದ್ರೆಯ 60ರಿಂದ 90% ಭಾಗವನ್ನು ನೀವು ಕಳೆದುಕೊಳ್ಳುತ್ತೀರಿ. ಇದು ನಿಮ್ಮ ಸೃಜನಶೀಲತೆ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ನಿದ್ರೆ ಕೇವಲ ಮನುಷ್ಯರಿಗೆ ಸೀಮಿತವಲ್ಲ. ಪ್ರಾಣಿ ಪಕ್ಷಿಗಳು ನಿದ್ರಿಸುತ್ತವೆ. ಡಾಲ್ಫಿನ್ ಮತ್ತು ಕೆಲವು ಪಕ್ಷಿಗಳು ತಮ್ಮ ಅರ್ಧ ಮೆದುಳನ್ನು ಮಾತ್ರ ನಿದ್ರೆಗೆ ಜಾರುವಂತೆ ಮಾಡುತ್ತವೆ. ಆಗ ಮತ್ತೊಂದು ಅರ್ಧ ಮೆದುಳು ಎಚ್ಚರವಾಗಿದ್ದು ಪರಿಸರವನ್ನು ಗಮನಿಸುತ್ತಿರುತ್ತದೆ. ಇದು ಅವುಗಳಿಗೆ ಶತ್ರುಗಳಿಂದ ರಕ್ಷಣೆ ಪಡೆಯಲು ಸಹಾಯ ಮಾಡುತ್ತದೆ. ಆದರೆ ಮನುಷ್ಯರಿಗೆ ಈ ಶಕ್ತಿ ಇಲ್ಲ. ನಮಗೆ ಪೂರ್ಣ ಪ್ರಮಾಣದ 7ರಿಂದ 9 ಗಂಟೆಗಳ ನಿದ್ರೆ ಅತ್ಯಗತ್ಯ. ವಯಸ್ಸಾದಂತೆ ನಿದ್ರೆಯ ಮಾದರಿಯೂ ಬದಲಾಗುತ್ತದೆ. ಮಕ್ಕಳು ಹೆಚ್ಚು REM ನಿದ್ರೆಯನ್ನು ಪಡೆಯುತ್ತಾರೆ. ಇದು ಅವರ ಮೆದುಳಿನ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ಹದಿಹರೆಯದವರಿಗೆ ಗಾಢವಾದ ನಿದ್ರೆ ಹೆಚ್ಚು ಬೇಕು. ಆದರೆ ಶಾಲೆಗಳ ಸಮಯ ತುಂಬಾ ಬೆಳಿಗ್ಗೆ ಇರುವುದರಿಂದ ಅವರ ನಿದ್ರೆಗೆ ಭಂಗ ಬರುತ್ತದೆ. ವಯಸ್ಸಾದವರಲ್ಲಿ ನಿದ್ರೆ ಹಗುರವಾಗುತ್ತದೆ ಮತ್ತು ಪದೇ ಪದೇ ಎಚ್ಚರವಾಗುವ ಸಮಸ್ಯೆ ಕಾಡುತ್ತದೆ. ನಿದ್ರೆ ಮತ್ತು ನೆನಪಿನ ಶಕ್ತಿಗೆ ಆಳವಾದ ಸಂಬಂಧವಿದೆ. ನೀವು ಏನನ್ನಾದರೂ ಹೊಸದಾಗಿ ಕಲಿಯಬೇಕೆಂದರೆ ಅದಕ್ಕೂ ಮೊದಲು ಒಳ್ಳೆಯ ನಿದ್ರೆ ಬೇಕು. ನಿದ್ರೆ ನಿಮ್ಮ ಮೆದುಳನ್ನು ಒಂದು ಒರೆಸಿದ ಕಪ್ಪು ಹಲಗೆಯಂತೆ ತಯಾರು ಮಾಡುತ್ತದೆ. ಆಗ ಹೊಸ ವಿಷಯಗಳನ್ನು ಕಲಿಯಲು ಸುಲಭವಾಗುತ್ತದೆ. ಕಲಿತ ಮೇಲೂ ನಿದ್ರೆ ಬೇಕು, ಏಕೆಂದರೆ ನೀವು ಕಲಿತ ವಿಷಯಗಳು ತಾತ್ಕಾಲಿಕ ನೆನಪಿನ ಕೋಶದಲ್ಲಿರುತ್ತವೆ. ರಾತ್ರಿ ನಿದ್ರಿಸುವಾಗ ಈ ಮಾಹಿತಿಯು ಶಾಶ್ವತ ನೆನಪಿನ ಕೋಶಕ್ಕೆ ವರ್ಗಾವಣೆಯಾಗುತ್ತದೆ. ಇದನ್ನು ಮೆಮೊರಿ ಕನ್ಸಾಲಿಡೇಷನ್ ಎನ್ನುತ್ತಾರೆ. ನಿದ್ರೆ ಮಾಡದಿದ್ದರೆ ಸೇವ್ ಬಟನ್ ಒತ್ತದೆಯೇ ಫೈಲ್ ಮುಚ್ಚಿದಂತೆ ಆಗುತ್ತದೆ. ನಿದ್ರೆಯ ಕೊರತೆ ನಿಮ್ಮ ಮೆದುಳನ್ನು ಹೇಗೆ ಹಾಳು ಮಾಡುತ್ತದೆ ಎಂಬುದಕ್ಕೆ ಒಂದು ಉದಾಹರಣೆ ಇಲ್ಲಿದೆ. 1964ರಲ್ಲಿ ರಾಂಡಿ ಗಾರ್ಡ್ನರ್ ಎಂಬ 17 ವರ್ಷದ ಹುಡುಗ ಒಂದು ವಿಶ್ವ ದಾಖಲೆ ಮಾಡಲು ನಿರ್ಧರಿಸಿದನು. ಅವನು ಬರೋಬ್ಬರಿ 11 ದಿನಗಳ ಕಾಲ, ಅಂದರೆ 264 ಗಂಟೆಗಳ ಕಾಲ ನಿದ್ರೆ ಮಾಡದೆ ಎಚ್ಚರವಾಗಿದ್ದನು. ಆರಂಭದಲ್ಲಿ ಅವನಿಗೆ ಸುಸ್ತಾಯಿತು, ನಂತರ ಏಕಾಗ್ರತೆ ಹೋಯಿತು. ಕ್ರಮೇಣ ಅವನಿಗೆ ಇಲ್ಲದ ವಸ್ತುಗಳು ಕಾಣಿಸಲು ಶುರುವಾದವು, ಅಂದರೆ ಭ್ರಮೆಗಳು ಹುಟ್ಟಿಕೊಂಡವು. ಅವನಿಗೆ ಪ್ಯಾರನಾಯ್ ಅಂದರೆ ಯಾರೋ ತನ್ನನ್ನು ಕೊಲ್ಲಲು ಬರುತ್ತಿದ್ದಾರೆ ಎಂಬ ಭಯ ಕಾಡಲಾರಂಭಿಸಿತು. ಇದು ನಿದ್ರೆಯ ಕೊರತೆ ಮೆದುಳನ್ನು ಎಷ್ಟು ಹಾನಿ ಮಾಡಬಲ್ಲದು ಎಂಬುದಕ್ಕೆ ಸಾಕ್ಷಿ. ನಿದ್ರೆಯ ಕೊರತೆಗೂ ಭಾವನೆಗಳಿಗೂ ಸಂಬಂಧವಿದೆ. ನಿದ್ರೆ ಕಡಿಮೆಯಾದರೆ ಮೆದುಳಿನ ಅಮಿಗ್ಡಾಲಾ ಎಂಬ ಭಾಗ ಹೆಚ್ಚು ಸಕ್ರಿಯವಾಗುತ್ತದೆ. ಇದು ನಮ್ಮ ಭಯ ಮತ್ತು ಕೋಪದ ಕೇಂದ್ರ. ನಿದ್ರೆ ಇಲ್ಲದವನು ಚಿಕ್ಕ ವಿಷಯಕ್ಕೂ ವಿಪರೀತವಾಗಿ ಕೋಪಗೊಳ್ಳುತ್ತಾನೆ ಅಥವಾ ಅಳುತ್ತಾನೆ. ನಿದ್ರೆಯು ಒಂದು ರಾತ್ರಿಯ ಥೆರಪಿ ಇದ್ದಂತೆ. ದಿನವಿಡೀ ನಡೆದ ನೋವಿನ ಘಟನೆಗಳ ತೀವ್ರತೆಯನ್ನು ಕಡಿಮೆ ಮಾಡಲು ನಿದ್ರೆ ಸಹಾಯ ಮಾಡುತ್ತದೆ. REM ನಿದ್ರೆಯಲ್ಲಿ
ನಮ್ಮ ಮೆದುಳು ಒತ್ತಡದ ಹಾರ್ಮೋನ್ ಆದ ನಾರ್ ಅಡ್ರಿನಾಲಿನ್ ಇಲ್ಲದೆ ಕೆಲಸ ಮಾಡುತ್ತದೆ. ಇದು ಹಳೆಯ ಕಹಿ ಘಟನೆಗಳನ್ನು ಮರೆಯಲು ಅಥವಾ ಅದರ ನೋವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇನ್ನು ದೈಹಿಕ ಆರೋಗ್ಯದ ವಿಷಯಕ್ಕೆ ಬರೋಣ. ನಿದ್ರೆಯ ಕೊರತೆ ಕ್ಯಾನ್ಸರ್ಗೆ ಆಹ್ವಾನ ನೀಡುತ್ತದೆ. ನಮ್ಮ ದೇಹದಲ್ಲಿ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅಂದರೆ ನೈಸರ್ಗಿಕ ಹಂತಕ ಜೀವಕೋಶಗಳು ಇರುತ್ತವೆ. ಇವು ಕ್ಯಾನ್ಸರ್ ಗಡ್ಡೆಗಳನ್ನು ಆರಂಭದಲ್ಲೇ ಗುರುತಿಸಿ ಕೊಲ್ಲುತ್ತವೆ. ಆದರೆ ನೀವು ಕೇವಲ 1 ರಾತ್ರಿ 4 ಗಂಟೆ ನಿದ್ರೆ ಮಾಡಿದರೆ ಸಾಕು, ಈ ರಕ್ಷಕ ಜೀವಕೋಶಗಳ ಸಂಖ್ಯೆ ಬರೋಬ್ಬರಿ 70% ಕಡಿಮೆಯಾಗುತ್ತದೆ. ಇದೇ ಕಾರಣಕ್ಕೆ ವಿಶ್ವ ಆರೋಗ್ಯ ಸಂಸ್ಥೆಯು ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವುದನ್ನು ಕ್ಯಾನ್ಸರ್ ಕಾರಕ ಎಂದು ವರ್ಗೀಕರಿಸಿದೆ. ನಿದ್ರೆ ಕಡಿಮೆಯಾದರೆ ಹೃದಯದ ಸಮಸ್ಯೆಗಳು ಹೆಚ್ಚುತ್ತವೆ. ನಿದ್ರೆಯ ಸಮಯದಲ್ಲಿ ರಕ್ತದೊತ್ತಡ ಕಡಿಮೆಯಾಗಿ ಹೃದಯಕ್ಕೆ ವಿಶ್ರಾಂತಿ ಸಿಗುತ್ತದೆ. ಆದರೆ ನಿದ್ರೆ ಕಡಿಮೆಯಾದರೆ ರಕ್ತದೊತ್ತಡ ಹೆಚ್ಚಾಗಿ ಹೃದಯಾಘಾತದ ಸಂಭವ ಹೆಚ್ಚುತ್ತದೆ. ಡೇಲೈಟ್ ಸೇವಿಂಗ್ ಟೈಮ್ ಪಾಲಿಸುವ ದೇಶಗಳಲ್ಲಿ ವಸಂತಕಾಲದಲ್ಲಿ ಗಡಿಯಾರವನ್ನು 1 ಗಂಟೆ ಮುಂದೆ ಇಟ್ಟಾಗ ಜನರು 1 ಗಂಟೆ ನಿದ್ರೆ ಕಳೆದುಕೊಳ್ಳುತ್ತಾರೆ. ಮರುದಿನವೇ ಹೃದಯಾಘಾತಗಳ ಸಂಖ್ಯೆಯಲ್ಲಿ 24% ಏರಿಕೆ ಕಂಡುಬರುತ್ತದೆ ಎಂದು ಅಂಕಿಅಂಶಗಳು ಹೇಳುತ್ತವೆ. ಅಲ್ಲದೆ ನಿದ್ರೆ ಕಡಿಮೆಯಾದರೆ ತೂಕ ಹೆಚ್ಚಾಗುತ್ತದೆ. ನಿದ್ರೆ ಕಡಿಮೆಯಾದಾಗ ಹಸಿವನ್ನು ಹೆಚ್ಚಿಸುವ ಗ್ರೇಲಿನ್ ಹಾರ್ಮೋನ್ ಹೆಚ್ಚಾಗುತ್ತದೆ ಮತ್ತು ಹೊಟ್ಟೆ ತುಂಬಿದೆ ಎಂದು ಹೇಳುವ ಲೆಪ್ಟಿನ್ ಹಾರ್ಮೋನ್ ಕಡಿಮೆಯಾಗುತ್ತದೆ. ಇದರಿಂದ ನಿದ್ರೆ ಕೆಟ್ಟವರಿಗೆ ಹೆಚ್ಚು ಹಸಿವಾಗುತ್ತದೆ ಮತ್ತು ಅವರು ಅನಾರೋಗ್ಯಕರ ಆಹಾರವನ್ನೇ ಹುಡುಕುತ್ತಾರೆ. ಕನಸುಗಳು ಕೇವಲ ಮನರಂಜನೆಯಲ್ಲ, ಅವು ನಮ್ಮ ಸೃಜನಶೀಲತೆಯನ್ನು ಹೆಚ್ಚಿಸುತ್ತವೆ. REM ನಿದ್ರೆಯಲ್ಲಿ ಮೆದುಳು ತರ್ಕಬದ್ಧವಾಗಿ ಯೋಚಿಸುವುದನ್ನು ನಿಲ್ಲಿಸಿ ವಿಚಿತ್ರವಾದ ಮತ್ತು ಹೊಸದಾದ ಜೋಡಣೆಗಳನ್ನು ಮಾಡುತ್ತದೆ. ಇತಿಹಾಸದ ಎಷ್ಟೋ ದೊಡ್ಡ ಆವಿಷ್ಕಾರಗಳು ಕನಸಿನಲ್ಲಿ ನಡೆದಿವೆ. ಉದಾಹರಣೆಗೆ ಮೆಂಡಲೀವ್ ಅವರ ಪಿರಿಯಾಡಿಕ್ ಟೇಬಲ್ ಅಥವಾ ಬೀಟಲ್ಸ್ ಬ್ಯಾಂಡ್ನ ಪ್ರಸಿದ್ಧ ಹಾಡು ಎಸ್ಟರ್ಡೇ ಕನಸಿನಲ್ಲಿ ಹೊಳೆದಿದ್ದು. ಲೂಸಿಡ್ ಡ್ರೀಮಿಂಗ್ ಅಥವಾ ಪ್ರಜ್ಞಾಪೂರ್ವಕ ಕನಸು ಎಂಬುದು ಮತ್ತೊಂದು ಕುತೂಹಲಕಾರಿ ವಿಷಯ. ಅಂದರೆ ನೀವು ಕನಸು ಕಾಣುತ್ತಿದ್ದೀರಿ ಎಂದು ಕನಸಿನಲ್ಲೇ ನಿಮಗೆ ಅರಿವಿರುತ್ತದೆ. ಆಗ ನೀವು ನಿಮ್ಮ ಕನಸನ್ನು ನಿಮ್ಮ ಇಷ್ಟದಂತೆ ಬದಲಾಯಿಸಬಹುದು. ಇದು ಅಭ್ಯಾಸದಿಂದ ಸಾಧ್ಯವಾಗುತ್ತದೆ. ಈಗ ನಿದ್ರೆಗೆ ಸಂಬಂಧಿಸಿದ ಕಾಯಿಲೆಗಳ ಬಗ್ಗೆ ನೋಡೋಣ. ಇನ್ಸೋಮ್ನಿಯಾ ಅಥವಾ ನಿದ್ರಾಹೀನತೆ ತುಂಬಾ ಸಾಮಾನ್ಯವಾದ ಸಮಸ್ಯೆ. ಇದಕ್ಕೆ ಒತ್ತಡ, ಆತಂಕ ಮತ್ತು ಕೆಟ್ಟ ಜೀವನ ಶೈಲಿ ಕಾರಣ. ಮತ್ತೊಂದು ಸಮಸ್ಯೆ ಸ್ಲೀಪ್ ಆಪ್ನಿಯಾ. ಇದರಲ್ಲಿ ನಿದ್ರಿಸುವಾಗ ಉಸಿರಾಟ ಪದೇ ಪದೇ ನಿಂತು ಹೋಗುತ್ತದೆ. ಇದರಿಂದ ಆಮ್ಲಜನಕದ ಕೊರತೆಯಾಗಿ ರಕ್ತದೊತ್ತಡ ಹೆಚ್ಚುತ್ತದೆ. ಬೊಜ್ಜು ಇರುವವರಲ್ಲಿ ಇದು ಹೆಚ್ಚು ಕಂಡುಬರುತ್ತದೆ. ಫ್ಯಾಟಲ್ ಫೆಮಿಲಿಯಲ್ ಇನ್ಸೋಮ್ನಿಯಾ ಎಂಬುದು ಒಂದು ಅಪರೂಪದ ಕಾಯಿಲೆ. ಇದರಲ್ಲಿ ವ್ಯಕ್ತಿಗೆ ನಿದ್ರೆ ಬರುವುದೇ ಇಲ್ಲ ಮತ್ತು ಅಂತಿಮವಾಗಿ ಆತ ನಿದ್ರೆಯಿಲ್ಲದೆ ಸಾವನ್ನಪ್ಪುತ್ತಾನೆ. ಇದು ನಿದ್ರೆ ಬದುಕಲು ಎಷ್ಟು ಮುಖ್ಯ ಎಂದು ತೋರಿಸುತ್ತದೆ. ಆಧುನಿಕ ಜಗತ್ತಿನಲ್ಲಿ ನಿದ್ರೆಗೆ 3 ದೊಡ್ಡ ಶತ್ರುಗಳಿವೆ. ಮೊದಲನೆಯದು ಎಲೆಕ್ಟ್ರಿಕ್ ಲೈಟ್ ಮತ್ತು LED ಪರದೆಗಳು. ಇವು ನಮ್ಮ ಮೆಲೆಟೋನಿನ್ ಹಾರ್ಮೋನ್ ಅನ್ನು ತಡೆದು ನಿದ್ರೆಯನ್ನು ಮುಂದೂಡುತ್ತವೆ. ಐಪ್ಯಾಡ್ ಅಥವಾ ಮೊಬೈಲ್ ನೋಡುತ್ತಾ ಮಲಗಿದರೆ ಮೆಲೆಟೋನಿನ್ ಬಿಡುಗಡೆಯಾಗುವುದು 3 ಗಂಟೆ ತಡವಾಗಬಹುದು. ಎರಡನೆಯದು ತಾಪಮಾನ. ನಾವು ಮಲಗಲು ನಮ್ಮ ದೇಹದ ಉಷ್ಣಾಂಶ ಸ್ವಲ್ಪ ಕಡಿಮೆಯಾಗಬೇಕು. ಆದರೆ ಬೆಚ್ಚಗಿನ ಕೋಣೆಗಳು ಇದಕ್ಕೆ ತಡೆಯೊಡ್ಡುತ್ತವೆ. ನಿದ್ರೆ ಬರಲು ಕೋಣೆಯ ಉಷ್ಣಾಂಶ 18 ರಿಂದ 20 ಡಿಗ್ರಿ ಸೆಲ್ಸಿಯಸ್ ಇದ್ದರೆ ಉತ್ತಮ. ಮೂರನೆಯದು ನಾವು ಮೊದಲೇ ಹೇಳಿದ ಕೆಫೀನ್ ಮತ್ತು ಆಲ್ಕೋಹಾಲ್. ಆಲ್ಕೋಹಾಲ್ ಕುಡಿದರೆ ಬೇಗ ನಿದ್ರೆ ಬರುತ್ತದೆ ಎಂದು ಹಲವರು ಭಾವಿಸುತ್ತಾರೆ. ಆದರೆ ಅದು ನೈಸರ್ಗಿಕ ನಿದ್ರೆಯಲ್ಲ, ಅದು ಪ್ರಜ್ಞೆ ತಪ್ಪುವಂತೆ ಮಾಡುತ್ತದೆ ಅಷ್ಟೇ. ಆಲ್ಕೋಹಾಲ್ ಕನಸಿನ ನಿದ್ರೆಯನ್ನು ಅಂದರೆ REM ನಿದ್ರೆಯನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ಹಾಗಾದರೆ ಒಳ್ಳೆಯ ನಿದ್ರೆ ಪಡೆಯಲು ನಾವೇನು ಮಾಡಬಹುದು? ಮ್ಯಾಥ್ಯೂ ವಾಕರ್ ಕೆಲವು ಸರಳ ಪರಿಹಾರಗಳನ್ನು ನೀಡುತ್ತಾರೆ. 1. ಸಮಯ ಪಾಲನೆ. ಪ್ರತಿದಿನ ಒಂದೇ ಸಮಯಕ್ಕೆ ಮಲಗಿ ಮತ್ತು ಒಂದೇ ಸಮಯಕ್ಕೆ ಏಳಿ. ವಾರದ ರಜಾದಿನಗಳಲ್ಲೂ ಇದನ್ನು ಬದಲಾಯಿಸಬೇಡಿ. 2. ಮಲಗುವ ಕನಿಷ್ಠ 1 ಗಂಟೆ ಮುಂಚೆ ಮೊಬೈಲ್, ಟಿವಿ ಮತ್ತು ಕಂಪ್ಯೂಟರ್ ಬಂದ್ ಮಾಡಿ. 3. ಮಲಗುವ ಕೋಣೆಯನ್ನು ಕತ್ತಲೆಯಾಗಿ ಮತ್ತು ತಂಪಾಗಿ ಇರಿಸಿ. 4. ಮಧ್ಯಾಹ್ನ 2 ಗಂಟೆಯ ನಂತರ ಕಾಫಿ ಅಥವಾ ಚಹಾ ಕುಡಿಯಬೇಡಿ. 5. ನಿದ್ರೆ ಬರದಿದ್ದರೆ ಹಾಸಿಗೆಯಲ್ಲಿ ಹೊರಳಾಡುತ್ತಾ ಮಲಗಬೇಡಿ. ಎದ್ದು ಬೇರೆ ಕೋಣೆಗೆ ಹೋಗಿ ಕಡಿಮೆ ಬೆಳಕಿನಲ್ಲಿ ಪುಸ್ತಕ ಓದಿ, ನಿದ್ರೆ ಬಂದಾಗ ಮಾತ್ರ ಹಾಸಿಗೆಗೆ ಬನ್ನಿ. 6. ಮಲಗುವ ಮುನ್ನ ಬಿಸಿ ನೀರಿನ ಸ್ನಾನ ಮಾಡುವುದು ಒಳ್ಳೆಯದು. ಇದು ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡಲು ಮತ್ತು ಸ್ನಾಯುಗಳನ್ನು ಸಡಿಲಗೊಳಿಸಲು ಸಹಾಯ ಮಾಡುತ್ತದೆ. ನಿದ್ರೆಯ ವಿಷಯದಲ್ಲಿ ಸಮಾಜದ ದೃಷ್ಟಿಕೋನವು ಬದಲಾಗಬೇಕಿದೆ. ಶಾಲೆಗಳು ತಡವಾಗಿ ಆರಂಭವಾದರೆ ಮಕ್ಕಳ ಆರೋಗ್ಯ ಮತ್ತು ಅಂಕಗಳು ಸುಧಾರಿಸುತ್ತವೆ ಎಂದು ಅಧ್ಯಯನಗಳು ತೋರಿಸಿವೆ. ವೈದ್ಯಕೀಯ ಶಿಕ್ಷಣದಲ್ಲಿ ನಿದ್ರೆಯ ಬಗ್ಗೆ ಹೆಚ್ಚು ಪಾಠಗಳಿಲ್ಲ. ಇದನ್ನು ಸರಿಪಡಿಸಬೇಕು. ಕಂಪನಿಗಳು ನೌಕರರಿಗೆ ನಿದ್ರೆ ಮಾಡಲು ಅವಕಾಶ ನೀಡಿದರೆ ಅವರ ಉತ್ಪಾದಕತೆ ಹೆಚ್ಚಾಗುತ್ತದೆ. ನಾಸಾ ಸಂಸ್ಥೆಯು ನಡೆಸಿದ ಪ್ರಯೋಗದಲ್ಲಿ ಕೇವಲ 26 ನಿಮಿಷಗಳ ನಿದ್ರೆಯು ಪೈಲಟ್ಗಳ ಕಾರ್ಯಕ್ಷಮತೆಯನ್ನು 34% ಹೆಚ್ಚಿಸಿತು ಎಂದು ಕಂಡುಬಂದಿದೆ. ಕೊನೆಯದಾಗಿ ನಾವು ನಮ್ಮ ಚಿಂತನೆಯನ್ನು ಬದಲಾಯಿಸಿಕೊಳ್ಳಬೇಕು. ಕಡಿಮೆ ನಿದ್ರೆ ಮಾಡುವುದು ಹೆಗ್ಗಳಿಕೆಯ ವಿಷಯವಲ್ಲ, ಅದು ಮೂರ್ಖತನದ ಪರಮಾವಧಿ. ನಿದ್ರೆಯನ್ನು ಗೌರವಿಸುವುದು ಎಂದರೆ ನಿಮ್ಮ ಜೀವನವನ್ನು ಗೌರವಿಸುವುದು ಎಂದರ್ಥ. 7 ರಿಂದ 9 ಗಂಟೆಗಳ ನಿದ್ರೆ ಪ್ರತಿಯೊಬ್ಬರಿಗೂ ಕಡ್ಡಾಯ. ಸ್ನೇಹಿತರೆ,
ಇದಾಗಿತ್ತು ಮ್ಯಾಥ್ಯೂ ವಾಕರ್ ಅವರ ವೈ ವಿ ಸ್ಲೀಪ್ ಪುಸ್ತಕದ ವಿವರವಾದ ಸಾರಾಂಶ. ಈ ವಿಡಿಯೋ ನೋಡಿದ ನಂತರವಾದರೂ ನೀವು ನಿದ್ರೆಯನ್ನು ನಿರ್ಲಕ್ಷಿಸುವುದಿಲ್ಲ ಎಂದು ಭಾವಿಸುತ್ತೇವೆ. ಇಂದೇ ನಿಮ್ಮ ನಿದ್ರೆಯ ಸಮಯವನ್ನು ನಿಗದಿ ಮಾಡಿಕೊಳ್ಳಿ ಮತ್ತು ಆರೋಗ್ಯವಂತರಾಗಿರಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಕುಟುಂಬದವರೊಂದಿಗೆ ಹಾಗೂ ಸ್ನೇಹಿತರೊಂದಿಗೆ ತಪ್ಪದೆ ಹಂಚಿಕೊಳ್ಳಿ. ಏಕೆಂದರೆ ಎಲ್ಲರಿಗೂ ಒಳ್ಳೆಯ ನಿದ್ರೆ ಮತ್ತು ಆರೋಗ್ಯ ಬೇಕೇ ಬೇಕು. ಇದೇ ರೀತಿಯ ಜೀವನ ಬದಲಿಸುವಂತಹ ಅದ್ಭುತ ಪುಸ್ತಕಗಳ ಸಾರಾಂಶಕ್ಕಾಗಿ ನಮ್ಮ ಪುಸ್ತಕಧಾರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ಪುಸ್ತಕದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೂ ಚೆನ್ನಾಗಿ ನಿದ್ರೆ ಮಾಡಿ ನಗುನಗುತ್ತಾ ಇರಿ. ಧನ್ಯವಾದಗಳು.